Welcome to Srividya e-learning. This is Dr. Mamta Hegde. Now I am going to explain Northwest Corner Rule, a method or set of rules to have initial basic feasible solution for a transportation problem. ಬನ್ನಿ ಮೊದಲಿಗೆ ಪ್ರಾಬ್ಲಮ್ ಏನು ಅನ್ನೋದನ್ನ ನೋಡೋಣ ಹಾಗೂ ಅರ್ಥ ಮಾಡ್ಕೊಳ್ಳೋಣ. ನಂತರ ಅದನ್ನ ಹೇಗೆ ಸಾಲ್ವ್ ಮಾಡಬಹುದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. A company has factories F1, F2 and F3 which supply warehouses at W1, W2 and W3. Weekly factory capacities are 200, 160 and 90 units respectively. Weekly warehouse demands are 180, 120 and 150 units respectively. Unit shipping costs in rupees are as follows. Look at the table. A unit transportation cost is rupees 16 move from factory 1 to warehouse 1. Similarly, a unit costs rupees 20 to transport from factory 1 to warehouse 2. ಈ ರೀತಿಯಾಗಿ ನೀವು ಕಾಸ್ಟ್ ಮ್ಯಾಟ್ರಿಕ್ಸ್ ಅನ್ನು ಅರ್ಥ ಮಾಡ್ಕೋಬಹುದು. ನೆಕ್ಸ್ಟ್ ಫೈಂಡ್ ಇನಿಷಿಯಲ್ ಬೇಸಿಕ್ ಫಿಸಿಬಲ್ ಸೊಲ್ಯೂಷನ್ ಯೂಸಿಂಗ್ NWCR ಮೆಥಡ್. ಈ ಪ್ರಾಬ್ಲಮಲ್ಲಿ ಕಾಸ್ಟ್ ಮ್ಯಾಟ್ರಿಕ್ಸ್ ಅನ್ನು ಕೊಟ್ಟು ಸಪ್ಲೈ ಮತ್ತು ಡಿಮ್ಯಾಂಡ್ ಬಗ್ಗೆ ಇನ್ಫಾರ್ಮೇಷನ್ನ ಸಮರಿ ಫಾರ್ಮ್ಯಾಟಲ್ಲಿ ಕೊಟ್ಟಿದ್ದಾರೆ. ಯಾವುದೇ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕಿಂತ ಮೊದಲು ಕಾಸ್ಟ್ ಮ್ಯಾಟ್ರಿಕ್ಸ್ ಮತ್ತು ಡಿಮ್ಯಾಂಡ್ ಸಪ್ಲೈ ಅಥವಾ ಅವೈಲಬಿಲಿಟಿ ಆ್ಯಂಡ್ ರಿಕ್ವೈರ್ಮೆಂಟ್ ಬಗ್ಗೆ ಇರೋ ಇನ್ಫಾರ್ಮೇಷನ್ನ ನಾವು ಒಂದು ಟೇಬಲಲ್ಲಿ ಪ್ರಿಪೇರ್ ಮಾಡಬೇಕಾಗತ್ತೆ. ಮೊದಲಿಗೆ ಅದನ್ನ ಮಾಡ್ಕೊಳ್ಳೋಣ. ಲುಕ್ ಎಟ್ ದ ಟೇಬಲ್. ಲೈಕ್ ದಿಸ್ ವಿ ಹ್ಯಾವ್ ಟು ಪ್ರಿಪೇರ್ ಎ ಟೇಬಲ್ ವಿಚ್ ಹ್ಯಾಸ್ ಕಾಸ್ಟ್ಸ್, ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಇನ್ಫಾರ್ಮೇಷನ್ ಟುಗೆದರ್. Before going to solve any transportation problem, we have to ask two questions. First one, is this minimization case? And second one is this balanced problem? To answer first question, we have to look into the problem. Problem alli information cost ಬಗ್ಗೆ ಇದ್ರೆ ಆ ಕೇಸ್ ಮಿನಿಮೈಸೇಷನ್ ಕೇಸ್ ಅಂತ ಅರ್ಥ. ಪ್ರಾಫಿಟ್ ಬಗ್ಗೆ ಇದ್ರೆ ಮ್ಯಾಕ್ಸಿಮೈಸೇಷನ್ ಕೇಸ್ ಅಂತ ಅರ್ಥ. ಇನ್ಫಾರ್ಮೇಷನ್ ಕಾಸ್ಟ್ ಬಗ್ಗೆ ಇದ್ರೆ ಯು ಕ್ಯಾನ್ ಪ್ರೊಸೀಡ್ ಟು ದ ನೆಕ್ಸ್ಟ್ ಸ್ಟೆಪ್. ಅದೇ ಪ್ರಾಫಿಟ್ ಬಗ್ಗೆ ಇದ್ದರೆ ಯು ಹ್ಯಾವ್ ಟು ಕನ್ವರ್ಟ್ ದಟ್ ಮ್ಯಾಕ್ಸಿಮೈಸೇಷನ್ ಕೇಸ್ ಇಂಟು ಮಿನಿಮೈಸೇಷನ್ ಕೇಸ್. ಆದರೆ ಈ ಪ್ರಾಬ್ಲಮಲ್ಲಿ ಇನ್ಫಾರ್ಮೇಷನ್ ಕಾಸ್ಟ್ ಬಗ್ಗೆ ಇದೆ. ಸೊ ಇಟ್ ಈಸ್ ಗ್ರೀನ್ ಸಿಗ್ನಲ್ ಟು ಪ್ರೊಸೀಡ್ ಟು ನೆಕ್ಸ್ಟ್ ಸ್ಟೆಪ್. ನೆಕ್ಸ್ಟ್ ಕ್ವಶನ್ ಈಸ್ ಅಬೌಟ್ ಟು ಡಿಸೈಡ್ ವೆದರ್ ದ ಪ್ರಾಬ್ಲಮ್ ಈಸ್ ಬ್ಯಾಲೆನ್ಸ್ಡ್ ಆರ್ ನಾಟ್. ಹೇಗೆ ಡಿಸಿಷನ್ ತಗೋಬೋದು ಅಂತಂದರೆ ಟೋಟಲ್ ಸಪ್ಲೈ ಮತ್ತು ಟೋಟಲ್ ಡಿಮ್ಯಾಂಡನ್ನು ನೋಡಿ. ಇಫ್ ಟೋಟಲ್ ಸಪ್ಲೈ ಈಸ್ ಈಕ್ವಲ್ ಟು ಟೋಟಲ್ ಡಿಮ್ಯಾಂಡ್ then we can be considered as this problem is balanced problem. ಹೇಗೆ ಅಂತಂದರೆ ಪ್ರಿಪೇರ್ ಮಾಡಿದ ಟೇಬಲ್ನ ನೋಡಿ. ಇಲ್ಲಿ ಟೋಟಲ್ ಸಪ್ಲೈ ಅಂದರೆ 200 ಪ್ಲಸ್ 160 ಅಂದರೆ 360 ಆಗುತ್ತೆ, ಪ್ಲಸ್ 90 ಈಸ್ ಈಕ್ವಲ್ ಟು 450. ಟೋಟಲ್ ಆಫ್ ಸಪ್ಲೈ 450 ಆಯಿತು. ಟೋಟಲ್ ಡಿಮ್ಯಾಂಡನ್ನು ನೋಡೋಣ. 180 ಪ್ಲಸ್ 120 ಈಸ್ ಈಕ್ವಲ್ ಟು 300 ಪ್ಲಸ್ 150 ಈಸ್ ಈಕ್ವಲ್ ಟು 450. ಅಂದರೆ ಈ ಕೇಸಲ್ಲಿ ಟೋಟಲ್ ಆಫ್ ಡಿಮ್ಯಾಂಡ್ ಟೋಟಲ್ ಆಫ್ ಸಪ್ಲೈಗೆ ಈಕ್ವಲ್ ಆಗಿದೆ. ಅಂದರೆ ಈ ಕೇಸನ್ನು ನಾವು ಅಂದರೆ ಈ ಪ್ರಾಬ್ಲಮನ್ನು ನಾವು ಬ್ಯಾಲೆನ್ಸ್ಡ್ ಕೇಸ್ ಅಂತ ಕನ್ಸಿಡರ್ ಮಾಡ್ಬೋದು. ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ರೋ ಟೋಟಲ್ ಶುಡ್ ಬಿ ಈಕ್ವಲ್ ಟು ಕಾಲಮ್ ಟೋಟಲ್. ದೆನ್ ಓನ್ಲಿ ವಿ ಕ್ಯಾನ್ ಪ್ರೊಸೀಡ್ ಟು ನೆಕ್ಸ್ಟ್ ಸ್ಟೆಪ್. ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕಿಂತ ಮೊದಲು ನಾವು ಈ ರೀತಿಯಾಗಿ ಪ್ರಾಬ್ಲಮನ್ನು ಬರ್ಕೋಬೇಕು. ಬರ್ಕೊಂಡಾದ್ಮೇಲೆ ಅಲೋಕೇಶನ್ಸ್ ಅನ್ನು ಸ್ಟಾರ್ಟ್ ಮಾಡಬೇಕು. ಅಲೋಕೇಶನ್ಸ್ ಫ್ರಮ್ 3 ಫ್ಯಾಕ್ಟರೀಸ್ ಟು 3 ವೇರ್ಹೌಸ್ ಪಾಯಿಂಟ್ಸ್. ನಮ್ಗೆ ಇಲ್ಲಿ ಕೊಟ್ಟಿರೋದು ಕಾಸ್ಟ್ ಮ್ಯಾಟ್ರಿಕ್ಸ್. ಟೋಟಲ್ ಡಿಮ್ಯಾಂಡ್ ಇದೆ, ಟೋಟಲ್ ಸಪ್ಲೈ ಇದೆ. ಅಲೋಕೇಶನ್ನ ಸ್ಟಾರ್ಟ್ ಮಾಡುವಾಗ ನಾವು ಯಾವ ಮೆಥಡ್ನ ಫಾಲೋ ಮಾಡ್ತಾ ಇದ್ದೀವಿ? ನಾವು ಇವಾಗ ಫಾಲೋ ಮಾಡ್ತಾ ಇರೋದು NWCR ಅಂದರೆ ನಾರ್ತ್ ವೆಸ್ಟ್ ಕಾರ್ನರ್ ರೂಲ್. ನಾರ್ತ್ ವೆಸ್ಟ್ ಕಾರ್ನರ್ ಅಂದರೆ ಯಾವುದು? ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಅಂದರೆ ಯಾವ್ದು ಬರುತ್ತೆ? ನಾರ್ತ್ ವೆಸ್ಟ್ ಕಾರ್ನರ್ ಅಂದರೆ ದಿಸ್ ಸೆಲ್. So we have to start allocation from this cell. ಈ ಸೆಲ್ ಅಂತ ಕನ್ಸಿಡರ್ ಮಾಡಿದಾಗ ನಮಗೆ ಸಪ್ಲೈ ಎಷ್ಟಿದೆ? 200 ಯೂನಿಟ್ಸ್ ಇದೆ. ಡಿಮ್ಯಾಂಡ್ ಎಷ್ಟಿದೆ? 180 ಯೂನಿಟ್ಸ್ ಇದೆ. ದಟ್ ಮೀನ್ಸ್ we can meet complete demand out of available supply because demand size is 180 lesser than supply size 200. So here we can allocate 180 to warehouse 1 from factory 1. So by allocation of 180 ಡಿಮ್ಯಾಂಡ್ ಏನಾಯಿತು? ಕಂಪ್ಲೀಟ್ ಆಗಿ 0 ಆಯಿತು.
ಡಿಮ್ಯಾಂಡ್ 0 ಆದಾಗ ನೆಕ್ಸ್ಟ್ ಈ ಕಾಲಮ್ ಅಲ್ಲಿರೋ ಯಾವುದೇ ಸೆಲ್ಗೆ ನೀವು ಅಲೋಕೇಶನ್ ಮಾಡಕ್ ಬರಲ್ಲ, ಯಾಕೆಂತಂದ್ರೆ ಕಂಪ್ಲೀಟ್ ಆಗಿ ಡಿಮ್ಯಾಂಡ್ ಸ್ಯಾಟಿಸ್ಫೈ ಆಗಿದೆ. ಸೊ ಫರ್ದರ್ ಬೈ ಮಿಸ್ಟೇಕ್ ಕೂಡ ಅಲೋಕೇಶನ್ ಮಾಡದಿರೋ ರೀತಿಯಲ್ಲಿ ನೀವು ಈ ರೀತಿ ಕ್ರಾಸ್ ಮಾಡ್ಕೋಬೇಕು. ನೆಕ್ಸ್ಟ್ ಸೆಲ್ಗೆ ಇದು ಈ ಸೆಲ್ಗೆ ಮೂವ್ ಆಗೋಣ. ಈಗ ಇಲ್ಲಿ 180 ಅಲಾಟ್ ಮಾಡಿದ್ಮೇಲೆ ಇಲ್ಲಿ ಎಷ್ಟು ಉಳಿತು ಸಪ್ಲೈ? 20 ಯೂನಿಟ್ಸ್ ಉಳಿತು. ನೆಕ್ಸ್ಟ್ ಈ ಸೆಲ್ಗೆ ಮೂವ್ ಆದಾಗ ಡಿಮ್ಯಾಂಡ್ ರಿಕ್ವೈರ್ಮೆಂಟ್ ಏನು? 120 ಯೂನಿಟ್ಸ್. ಸಪ್ಲೈ ಎಷ್ಟಿದೆ? 20 ಇದೆ. ಸೊ ವಿ ಕಾಂಟ್ ಮೀಟ್ ಕಂಪ್ಲೀಟ್ ಡಿಮ್ಯಾಂಡ್ ಔಟ್ ಆಫ್ ಸಪ್ಲೈ, ಬಟ್ ವಿ ಕ್ಯಾನ್ ಅಲೋಕೇಟ್ 20 ಯೂನಿಟ್ಸ್ ಟು W2 ಟು ಮೀಟ್ ಪಾರ್ಷಿಯಲ್ ಡಿಮ್ಯಾಂಡ್ ಆಫ್ 120 ಯೂನಿಟ್ಸ್. ಸೊ ಏನ್ ಮಾಡೋಣ? 20 ಯೂನಿಟ್ಸ್ ಅನ್ನ ಅಲೋಕೇಶನ್ ಮಾಡೋಣ. 20 ಯೂನಿಟ್ಸ್ ಅನ್ನ ಅಲೋಕೇಶನ್ ಮಾಡೋದ್ರಿಂದ ಸಪ್ಲೈ ಏನಾಯ್ತು? 0 ಆಯ್ತು. ಹಾಗಾದ್ರೆ ಈ ರೋಗೆ ಫರ್ದರ್ ಅಂದ್ರೆ ಈ ಫ್ಯಾಕ್ಟರಿಯಲ್ಲಿರೋ ಸಪ್ಲೈ ಅಷ್ಟು ಖಾಲಿ ಆಯ್ತು, ಇನ್ನಿಲ್ಲಿಂದ ಸಪ್ಲೈ ಸಾಧ್ಯ ಇಲ್ಲ. ನೆಕ್ಸ್ಟ್ ಹಾಗಿದ್ರೆ ಈ ಸೆಲ್ ಅಲ್ಲಿ ಅಲೋಕೇಶನ್ ಸಾಧ್ಯ ಇಲ್ಲ. ನೆಕ್ಸ್ಟ್ ಲೆಟ್ ಅಸ್ ಮೂವ್ ಟು ದಿಸ್ ಸೆಲ್. ಸೈಜ್ ಆಫ್ ದ ಡಿಮ್ಯಾಂಡ್ ಏನಾಗಿದೆ? ಆಲ್ರೆಡಿ 120 ಅಲ್ಲಿ 20 ಅನ್ನ ಅಲೋಕೇಶನ್ ಮಾಡಿದೀರಾ ಅಂದ್ರೆ 100 ಮಾತ್ರ ಉಳ್ಕೊಂಡಿದೆ. ಇಲ್ಲಿ ಸಪ್ಲೈ ಎಷ್ಟಿದೆ? 160 ಇದೆ. ಡಿಮ್ಯಾಂಡ್ 100. ಸೊ ಏನ್ ಮಾಡೋಣ? 100 ಅನ್ನ ಅಲೋಕೇಶನ್ ಮಾಡೋಣ. ಬೈ ಅಲೋಕೇಶನ್ ಆಫ್ 100 ಡಿಮ್ಯಾಂಡ್ ಏನಾಯ್ತು? 0 ಆಯ್ತು. ನೆಕ್ಸ್ಟ್ ಫರ್ದರ್ ಈ ಕಾಲಮ್ ಅಲ್ಲಿ ಅಲೋಕೇಶನ್ ಸಾಧ್ಯ ಆಗಲ್ಲ. ನೆಕ್ಸ್ಟ್ ಈ ಸೆಲ್ಗೆ ಮೂವ್ ಆಗೋಣ. ಇಲ್ಲಿ ಏನ್ ಮಾಡಿದೀರಾ? 160 ಅಲ್ಲಿ 100 ಅನ್ನ ನೀವು ಕೊಟ್ಟಿದ್ದೀರಾ. ಹಾಗಾದ್ರೆ ಎಷ್ಟು ಉಳ್ಕೊಂಡಿದೆ? ಓನ್ಲಿ 60 ಉಳ್ಕೊಂಡಿದೆ. ಈ ಸೆಲ್ಗೆ ಬಂದ್ರೆ ಡಿಮ್ಯಾಂಡ್ ಸೈಜ್ 150, ಅವೈಲಬಿಲಿಟಿ ಆಫ್ ಸಪ್ಲೈ 60. ಸೊ ಕಂಪ್ಲೀಟ್ 60 ಯೂನಿಟ್ಸ್ ಅನ್ನ ಅಲೋಕೇಶನ್ ಮಾಡೋಣ. ಇಲ್ಲಿ 60 ಏನಾಯ್ತು? 0 ಆಯ್ತು. ಬೈ ಅಲೋಕೇಶನ್ ಆಫ್ 60, 150 ಯೂನಿಟ್ಸ್ ಡಿಮ್ಯಾಂಡ್ ಇದ್ದಿದ್ದು ಏನಾಯ್ತು? 90 ಯೂನಿಟ್ಸ್ ಬಂತು. ನೆಕ್ಸ್ಟ್ ಇವೆರಡು ಸೆಲ್ಗಳಿಗೆ ಅಲೋಕೇಶನ್ ಮಾಡಕ್ ಸಾಧ್ಯ ಇಲ್ಲ. ಈ ಸೆಲ್ಗೆ ಹೋಗೋಣ. ಸಪ್ಲೈ ಎಷ್ಟಿದೆ? 90 ಇದೆ. ಡಿಮ್ಯಾಂಡ್ 90. ಸೊ ಏನ್ ಮಾಡೋಣ? ಕಂಪ್ಲೀಟ್ 90 ಅನ್ನ ಅಲೋಕೇಶನ್ ಮಾಡೋಣ. ಆಗ ಸಪ್ಲೈ ಏನಾಯ್ತು? 0 ಆಯ್ತು. ಡಿಮ್ಯಾಂಡ್ ಕೂಡ 0 ಆಯ್ತು. ಈಗ ನೋಡಿ, ಎಲ್ಲ ಡಿಮ್ಯಾಂಡ್ಗಳು ಕೂಡ 0 ಆಗಿದೆ, ಸಪ್ಲೈ ಕೂಡ 0 ಆಗಿದೆ. ಆದ್ರೂ ಕೂಡ ಒಮ್ಮೆ ನಾವು ಕ್ರಾಸ್ ಚೆಕ್ ಅನ್ನ ಮಾಡ್ಕೊಂಡ್ಬಿಡೋಣ. ಹೇಗೆ ಅಂತಂದ್ರೆ 180 ಪ್ಲಸ್ 20 200, 100 ಪ್ಲಸ್ 60 160, 90 90. ನೆಕ್ಸ್ಟ್ 180, ನೆಕ್ಸ್ಟ್ 20 ಪ್ಲಸ್ 100 120, here 60 ಪ್ಲಸ್ 90 150. ಸೊ ನಾವು ಕರೆಕ್ಟ್ ಆಗಿ ಅಲೋಕೇಶನ್ ಮಾಡಿದೀವಿ ಬೈ ಫಾಲೋವಿಂಗ್ ನಾರ್ತ್ ವೆಸ್ಟ್ ಕಾರ್ನರ್ ರೂಲ್. ಇವಾಗ ನಮಗೆ ಪ್ರಾಬ್ಲಮ್ ಅಲ್ಲಿ ಕೇಳಿರೋದೇನು? ಮಿನಿಮಮ್ ಟೋಟಲ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್. ಟೋಟಲ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅನ್ನ ಕಂಡುಹಿಡಿಯೋಕ್ಕಿಂತ ಮೊದಲು ನಾವು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅನ್ನ ಕಂಡುಹಿಡ್ಕೋಬೇಕು. ಹೇಗೆ ಕಂಡುಹಿಡಿಯೋಣ ಅಂತಂದ್ರೆ, ಸುಲಭವಾಗಿ ಕಂಡುಹಿಡಿಯೋದಕ್ಕಾಗಿ ಒಂದು ಟೇಬಲ್ ಅನ್ನ ಪ್ರಿಪೇರ್ ಮಾಡೋಣ. ಟೇಬಲ್ ಬರೋ ಕಾಲಮ್ಗಳು ಯಾವುದು ಅಂತಂದ್ರೆ, ಎಲ್ಲಿಂದ ಸಪ್ಲೈ ಆಗಿದೆ? ಫ್ಯಾಕ್ಟರೀಸ್ ಇಂದ. ಸೊ ಫಸ್ಟ್ ಒನ್ ಫ್ಯಾಕ್ಟರೀಸ್ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಎಲ್ಲಿಗೆ ಸಪ್ಲೈ ಆಗಿದೆ? ವೇರ್ ಹೌಸಸ್. ನೆಕ್ಸ್ಟ್ ಕಾಲಮ್ ಶುಡ್ ಬಿ ವೇರ್ ಹೌಸಸ್. ನೆಕ್ಸ್ಟ್ 16 20 12 ಎಲ್ಲ ಇದೆಯಲ್ಲ, ಇವೆಲ್ಲ ಏನು ಅಂತ ಹೇಳಿದೀನಿ? ಕಾಸ್ಟ್ ಅಂತ. ಅಂದ್ರೆ ಫ್ಯಾಕ್ಟರಿ 1 ಇಂದ 1 ಯೂನಿಟ್ W1 ಗೆ ಹೋಗಕ್ಕೆ 16 ರುಪೀಸ್ ಬೇಕಾಗತ್ತೆ. ಹಾಗಾದ್ರೆ ಇವೆಲ್ಲ ಏನು? 16 14 18 24 ಇವೆಲ್ಲ ಇದೆಯಲ್ಲ, ಇವೆಲ್ಲ ಕಾಸ್ಟ್ಸ್. ನೆಕ್ಸ್ಟ್ ಇದು ಅಲಾಟೆಡ್ ಎಂಟ್ರಿ ಇದೆಯಲ್ಲ, 180 20 100 ಇವೆಲ್ಲ ಏನು? ಇವೆಲ್ಲ ನಂಬರ್ ಆಫ್ ಯೂನಿಟ್ಸ್ ಅಲಾಟೆಡ್. ಸೊ ಕಾಸ್ಟ್ ಮತ್ತೆ ಪರ್ ಯೂನಿಟ್ ಕಾಸ್ಟ್ ಮತ್ತೆ ನಂಬರ್ ಆಫ್ ಯೂನಿಟ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಸಿಗುತ್ತೆ. ಸೊ ಕಾಸ್ಟ್ ಇಂಟು ಯೂನಿಟ್ಸ್. ನಿಮ್ಗೆ ಇದು ಡಿಫಿಕಲ್ಟ್ ಅಂತ ಅನ್ಸಿದ್ರೆ ನೀವು ಒಂದು ಟ್ರಿಕ್ ಅನ್ನ ಯೂಸ್ ಮಾಡಬಹುದು. ಕಾಸ್ಟ್ ಈಸ್ ನಥಿಂಗ್ ಬಟ್ ಸೆಲ್ ಎಂಟ್ರಿ. ನೋಡಿ 16 14 26 ಇವೆಲ್ಲ ಸೆಲ್ ಎಂಟ್ರಿ ಆಗಿದ್ವು. ನೆಕ್ಸ್ಟ್ ಈ 180 100 90 ಇವೆಲ್ಲ ಏನಾಗಿದೆ? ಇವೆಲ್ಲ ಅಲಾಟೆಡ್ ಎಂಟ್ರಿ. ಸೊ ಇನ್ಸ್ಟೆಡ್ ಆಫ್ ಯೂನಿಟ್ಸ್ ಯು ಮೇ ರಿಮೆಂಬರ್ ಅಲಾಟೆಡ್ ಎಂಟ್ರಿ. ಸೊ ಕಾಸ್ಟ್ ಇಂಟು ಯೂನಿಟ್ಸ್ ಏನಾಗುತ್ತೆ? ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಸಿಗುತ್ತೆ ನಿಮ್ಗೆ. ಫಸ್ಟ್ ಒನ್ ಫ್ಯಾಕ್ಟರೀಸ್ ಅನ್ನ ನೋಡಿ. ಫ್ರಮ್ F1 ಯಾವ್ಯಾವ ವೇರ್ ಹೌಸ್ಗೆ ಸಪ್ಲೈ ಆಗಿದೆ? ಅಲಾಟೆಡ್ ಎಂಟ್ರಿ ನೋಡ್ಕೊಂಡು ನೀವು ತೀರ್ಮಾನ ತಗೋಬೇಕು. ಅಂದ್ರೆ W1 ಗಾಗಿದೆ, W2 ಗಾಗಿದೆ. ಅಂದರೆ ಫ್ರಮ್ ಫ್ಯಾಕ್ಟರಿ 1 ಟು ವೇರ್ ಹೌಸ್ 1 ದೆನ್ ವೇರ್ ಹೌಸ್ 2. ಅಲ್ಲಿ ಕಾಸ್ಟ್ ಎಷ್ಟಿದೆ? ವೇರ್ ಹೌಸ್ 1 ಅಲ್ಲಿ 16 ಇದೆ. ಅಲಾಟೆಡ್ ಎಂಟ್ರಿ ಆರ್ ಯೂನಿಟ್ಸ್ 180
80 ಇದೆ. ನೆಕ್ಸ್ಟ್ W2 ದಲ್ಲಿ 20 into 20 units into 20 rupees. Further from F2 ಇಂದ ಯಾವ ಫ್ಯಾಕ್ಟರಿಗೆ ಹೋಗಿದೆ? W2 ಹೋಗಿದೆ ಮತ್ತೆ W3 ಹೋಗಿದೆ. W2 and W3 cost 8 rupees and units 100. Here 18 rupees, units 60. Further F3 factory F3 ಇಂದ W1 ಗೆ ಹೋಗಿಲ್ಲ, W2 ಗೆ ಅಲಾಟ್ ಆಗಿಲ್ಲ. ಇಲ್ಲಿ ಯಾವುದಕ್ಕಾಗಿದೆ? We allotted to W3 only. Then cost rupees 16, number of units 90. So by multiplying cost into units, number of units, you will get transportation cost. So 16 into 180, it is equal to 2880. Next 20 into 20, 400. 8 into 100, 800. 18 into 60, 1080. 16 into 90, 1440. Now you have to add up all the transportation costs together to get minimum total transportation cost obtained through Northwest Corner rule. So it will amounts to rupees 6,600. So minimum total transportation cost is equal to 6,600 as per Northwest Corner rule. ಹಾಗಾದ್ರೆ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಾದ್ಮೇಲೆ ನೀವು ಇನ್ಫರೆನ್ಸ್ ಅನ್ನ ಬರೀಬೇಕಾಗತ್ತೆ. ಇನ್ಫರೆನ್ಸ್ ಅನ್ನ ಹೇಗೆ ಬರೆಯಬೇಕು ಅನ್ನೋದನ್ನ ಈ ಮುಂದೆ ಹೇಳ್ಕೊಡ್ತೀನಿ. In order to satisfy weekly demand for 3 warehouses W1, W2 and W3 from 3 factories F1, F2, F3, minimum total transportation cost thus found out by Northwest Corner rule method is rupees 6,600. ಅಥವಾ ನೀವು minimum total transportation cost as per initial basic feasible solution obtained by using Northwest Corner rule is rupees 6,600 ಅಂತ ಕೂಡ ಬರಿಬಹುದು. Thanks for watching and enjoy the learning. Don't forget to subscribe Sri Vidya e-learning.